ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಕ್ಕಿ ಅವರೇ, ನಿಮ್ಗೆ ಜ್ಯೂಸು ನೀವು ಕುಡಿಯಲ್ವಾ? ತಗೊಳ್ಳಿ, ಜ್ಯೂಸ್ ಕುಡೀರಿ. ಏನು ನೀವು ಗಿವು ಅಂತ ಮರ್ಯಾದೆ ಬೇರೆ ಕೊಡ್ತಾ ಇದೆಯಾ? ಏನೋ ಹಂಗೆ ಕರಿಬೇಕು ಅನ್ನಿಸ್ತಪ್ಪ. ಬೇಡ ಅಂದ್ರೆ ಹೇಳಿ, ನೀನು ಅಂತಾನೆ ಕರಿತೀನಿ. ನೀನ್ ಕುಡಿಯಲ್ವ ಲಕ್ಕಿ? ತಗೋ, ಜ್ಯೂಸ್ ಕುಡಿ. ಇದು ಜ್ಯೂಸ್ ಅಲ್ಲ, ಪಾನ್ಕ. ಪಾನ್ಕನ? ಇರ್ಲಿ, ತಗೋ ಲಕ್ಕಿ, ಪಾನ್ಕ ಕುಡಿ. ಅಲ್ಲ, ನಿಂಗೇನಾಯ್ತು? ಚೆನ್ನಾಗಿದ್ಯಲ್ಲ? ಏನ್ ಲಕ್ಕಿ ನೀನು ಚೆನ್ನಾಗಿ ಮಾತಾಡ್ಸಿದ್ರು ಬೈತೀಯಪ್ಪ. ಅಲ್ಲ, ನೀನು ಮಧು ಮಗಳು, ಇನ್ನು ನಿನ್ ಮದ್ವೆಲಿ ನಾವೆಲ್ಲ ಓಡಾಡ್ಬೇಕು. ನೋಡಿದ್ರೆ ನೀನೇ ಅಷ್ಟೊಂದು ಕೆಲಸ ಮಾಡ್ತಿದ್ಯಲ್ಲ ಅಂತ ಕರೆದೆ. ಹೋಗಪ್ಪ, ನಂಗೆ ಬೇಜಾರಾಯ್ತು. ಹಲೋ, ನಾನು ಯಾವ ಸೀಮೆ ಮದುಮಗಳು? ಸುಮ್ಮನೆ ನನ್ನನ್ನು ರೇಗಿಸ್ಬೇಡ. ಕೈಯಲ್ಲಿರೋ ಪಾನ್ಕನ ಕುಡಿ, ಬೇಕಿದ್ರೆ ಇನ್ನೊಂದು 4 ತಂದು ಕೊಡ್ತೀನಿ. ಹಿಂಗಂದ್ರೆ ಹೆಂಗೆ ಲಕ್ಕಿ? ಮದುವೆ ಫಿಕ್ಸ್ ಆದ್ಮೇಲೆ ನಿನ್ ಮಧು ಮಗಳೇ ತಾನೆ, ನೀನೇನ್ ತಲೆ ಕೆಡ್ಸ್ಕೊಬೇಡ. ನಿನ್ ಮದ್ವೆನ ನಾನೇ ಮುಂದೆ ನಿಂತು ಧಾಮ್ ಧೂಮ್ ಅಂತ ಮಾಡ್ತೀನಿ. ಮೋಸ್ಟ್ಲಿ ಪೂಜೆ ಶುರುವಾಗೋಕ್ಕೂ ಮುಂಚೆನೆ ದೇವ್ರು ನಿನ್ಗೆ ಒಳ್ಳೆ ಬುದ್ಧಿನ ವರ ಕೊಟ್ಬಿಟ್ಟಿದ್ದಾನೆ ಅನ್ಸುತ್ತೆ. ಇಲ್ಲ ಇಲ್ಲ ಇಲ್ಲ, ಚಾನ್ಸೇ ಇಲ್ಲ. ಆ ಥರ ಎಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ಮೋಸ್ಟ್ಲಿ ನಿನಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಹಿಂಗೆ ಆಡ್ತಿದ್ಯಾ. ಸರೋಜ, 1 ನಿಮಿಷ ಬಂದೆ. ಅದೇ ಲಕ್ಷ್ಮಿ ಮದುವೆ ಆಗೋ ಹುಡುಗನ ಬಗ್ಗೆ ವಿಚಾರಿಸು ಅಂತ ಹೇಳಿದ್ದಲ್ಲ, ವಿಚಾರಿಸಿದೆಯಾ? ಹಾ ತಾತ, ಅದು ಇಷ್ಟು ಬೇಗ ಆ ಹುಡುಗನ ಬಗ್ಗೆ ಎಲ್ಲ ವಿಚಾರಿಸಿದ್ದೀನಿ ಅಂದರೆ ತಾತ ನಂಬಲ್ಲ. ಸ್ವಲ್ಪ ಡೌ ಮಾಡೋಣ. ಈಗಾಗಲೇ ಸುಮಾರು ಕಡೆ ವಿಚಾರಿಸಿದ್ದೀನಿ ತಾತ. ಇನ್ನೊಂದಿನ ಟೈಮ್ ಕೊಡಿ, ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಸರಿಯಾಗಿ ವಿಚಾರಿಸು. ಒಬ್ಬ ಲಕ್ಷ್ಮಿ ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಬೇಕು ಅವಳನ್ನ. ಓಕೆ ಓಕೆ ತಾತ. ಒಂದಲ್ಲ ಅಂದ್ರೆ ನೀನು 10 ಸಲ ವಿಚಾರಿಸು, ತೊಂದರೆ. ಸಾಹೇಬ್ರೆ, ಏನಾದ್ರೂ ಬೇಕಿತ್ತಾ? ಇಲ್ಲ ಹಾಗೇನಿಲ್ಲಮ್ಮ. ಮತ್ತೆ ಮಗಳ ಮದುವೆ ತಯಾರಿ ಹೇಗೆ ನಡೀತಾ ಇದೆ? ಶುರು ಆಗಿದೆ ಯಜಮಾನ್ರೆ, ಪಕ್ಕ ಮಟ್ಟಿಗೆ. ಮದುವೆ ಆಗೋ ಹುಡುಗಂದು ಫೋಟೋ ಏನಾದ್ರು ಇದೆಯಾ? ಹಾ ಇದೆ ಯಜಮಾನ್ರೆ, ತೋರಿಸಿ ನೋಡೋಣ. ಗಾಡ್, ಈ ಫೋಟೋ ಏನಾದರೂ ತಾತ ನೋಡಿದ್ರೆ ಅಷ್ಟೇ ಕತೆ. ಏನ್ ಮಾಡೋದು ಇವಾಗ? ಏನಾಯ್ತಮ್ಮ? ಯಾಕೆ ಅವಾಗ್ಲಿಂದ ಇಷ್ಟೊಂದು ಟೆನ್ಷನ್ ಇದೆಯಾ? ಇವತ್ತು ಬೀಗ್ರೆಲ್ಲರೂ ಬರ್ತೀನಿ ಅಂತ ಹೇಳಿರ್ಲಿಲ್ವಾ? ಆಂಟಿ, ಲಕ್ಕಿ ಮದುವೆ ಆಗೋ ಹುಡುಗ ಬರ್ತಿದಾರ? ಹೂನಪ್ಪ, ಎಲ್ರು ಕುಟುಂಬ ಸಮೇತರಾಗಿ ಬರ್ತಿದ್ದಾರೆ. ಅಯ್ಯೋ, ಯಾಕಪ್ಪ? ಅಂದ್ರೆ ನಾನು ಖುಷಿಲಿ ಹೇಳಿದ್ದು ಐ ಓ ಅಂತ ಅಷ್ಟೇ. ನೋಡು, ಬೀಗ್ರು ಬಂದಾಗ ಸ್ವಲ್ಪ ನಗ್ನಗ್ತಾ ಇರು. ಮೂತಿನ ಅಂತ ಇಟ್ಕೊಂಡು ಕೂತ್ಕೋಬೇಡ. ಅಳಿಯತ್ರ ಬಂದ್ರು. ಇವನು ಯಾರೇ? ಹೊಸ ಎಂಟರ್ಟೈನ್ಮೆಂಟ್ ಪೀಸು. ಆ ಲಕ್ಕಿ ಮದ್ವೆ ಆಗ್ತಿರೋ ಹುಡುಕ ಅಂತೆ ಕಣಮ್ಮ. ಅಳಿಯತ್ರ ಬಂದಿದ್ದಾರೆ, ಪಾನ್ಕ ಕೊಡಲ್ವೇನೆ? ಅಲ್ಲ ಕಣೆ, ಇಲ್ಲಿ ಲಕ್ಕಿ ಎತ್ತ ಶ್ರೀಮಂತನ ಮದುವೆ ಮಾಡ್ಕೊಳ್ತಿದ್ದಾಳ. ನಮ್ಮಮ್ಮ ನೋಡಿದ್ರೆ ಈ ಹಳ್ಳಿಲಿ ಈ ಕೊಂಪೆನಲ್ಲಿ ಬದುಕ್ತಾ ಇದ್ದಾಳೆ ಪಾಪ. ಆದ್ರೂ ಟ್ವಿಸ್ಟ್ ಒಂಥರ ಸೂಪರ್ ಆಗಿದೆ ಅಲ್ವಾ? ಅಳಿ ಅಂದ್ರೆ ಬನ್ನಿ ಬನ್ನಿ ಬನ್ನಿ. ಇವರು ನಮ್ಮ ಸಾಹೇಬರು, ಗೊತ್ತಲ್ವಾ ನಿಮಗೆ? ಸಾಹೇಬ್ರು ಯಾರಿಗೆ ಗೊತ್ತಿಲ್ಲ, ಚೆನ್ನಾಗೇ ಗೊತ್ತು. ತಾತ, ನಿಮ್ಗೆ ಇವ್ರು ಗೊತ್ತಾ? ಇಲ್ಲಪ್ಪ, ಈಗ ತಾನೇ ನೋಡ್ತಾ ಇದ್ದೀನಿ. ಏನ್ ಹೆಸರು? ಇವ್ರ ಹೆಸರು ಇವ್ರ ಥರನೇ, ತುಂಬಾ ಮುದ್ದಾಗಿದೆ, ಈ ಎಳ್ನೀರ್ ಕಿಟ್ಟಿ ಅಂತ. ಲಕ್ಕಿ ಬಾ,
ಹಾಲಕ್ಕಿ ಚೀಲಕ್ಕಿ ನಿಮ್ಮ ಹುಡುಗ ಬಂದಿದ್ದಾನೆ. ಹೊಸದಾಗಿ ಮದುವೆ ಆಗ್ತಿರೋ ಗಂಡು ಹೆಣ್ಣು ಹಿರಿಯರ ಆಶೀರ್ವಾದ ತಗೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಆಶೀರ್ವಾದ. ತಮ್ಮಯ್ಯ ಫೋನ್ ಮಾಡ್ತಾವನೆ. ಹೇಳ. ಎಲ್ಲಿ ಅವನು? ಫೋನ್ ಮಾಡಿದ್ರು ತೆಗಿತಿಲ್ಲ. ಹಾ, ಇಲ್ಲೇ ಕುಂತವನೆ. ಕೊಡ್ಲಾ? ಇಲ್ಲಿ ಅಂದ್ರೆ ಎಲ್ಲಿದ್ದೀರಾ? ಇಲ್ಲೇ ಕಣ್ಲ. ಆ ಪುರೋಹಿತರ ಹನ್ನೊಂದು ಮಗನ ಮನೇಲಿ ಸತ್ಯನಾರಾಯಣ ಪೂಜೆ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅನ್ಕಂಡೆ ಒಳಗಡೆ ಹೋಗಿಲ್ಲ ತಾನೆ? ಮೊದಲು ವಾಪಸ್ ಹೊರಡಿ. ಏನು ಹೇಳ್ತಾ ಇದ್ದೀಯಾ? ಯಾಕಪ್ಪ, ಏನಾಯ್ತು? ಮೆದುಳನ್ನ ಮನೇಲಿ ಇಟ್ಬಿಟ್ಟು ಬಂದಿದ್ದೀರಾ ಹೆಂಗೆ? ಅಪ್ಪ ಅಮ್ಮ ಮಗ 3 ಜನ ಸರಿಯಾಗಿದ್ದೀರಾ. ನೀನು ಹೋಗ್ತಾ ಇರೋ ಸತ್ಯನಾರಾಯಣ ಪೂಜೆ ಮನೆ ಒಳಗಡೆ ಧರ್ಮ ಆ ಮುದ್ಕ ಕುಂತವನೆ. ಇರ್ಲಿ ಬಿಡು, ಇದ್ರೇನಂತೆ. ಅವನಿಗೇನು ಭಯ ಪಡ್ಬೇಕಾ? 2 ಗುಂಡಿಗೆ ಇರೋ ಮಗ ನಾನು. ಅದೇನು ಮಾಡ್ತಾನೆ ನಾನು ನೋಡ್ತೀನಿ. ಅದ್ರ ಬದಲು ನಿನ್ನ ಮಗಂಗೆ ನೀನೇ ಕೈಯಾರ ಕೊಳ್ಳಿ ಇಟ್ಬಿಡು. ಹೇಳ್ತೀನಿ. ಯಾಕ್ಲಾ? ಮತ್ತಿನ್ನೇನೋ ನಿಮ್ಮಿಬ್ರ ಜೊತೆ ನೋಡಿದ್ರೆ ನಿನ್ನ ಮಗನ ಮದುವೆ ಮಾಡೋಕೆ ಒಪ್ತಾನ? ಅವರಿಬ್ರಿಗೂ ಮದುವೆ ಮಾಡಿಸ್ತಾನ ಮುದ್ಕ? ಹೌದು, ಕರೆಕ್ಟು. ನಾನೇನಾದ್ರು ಫೋನ್ ಮಾಡಿರ್ಲಿಲ್ಲ ಅಂದರೆ ಅಷ್ಟೇ. ಕರೆಕ್ಟ್ ಟೈಮಿಗೆ ಫೋನ್ ಮಾಡಿದೆ ಚಿಕ್ಕಪ್ಪ, ನಾವೆಲ್ಲ ವಾಪಸ್ ಹೋಗ್ಬಿಡ್ತೀವಿ. ಲೇ ಕಿಟ್ಟಿ, ನೀನು ಒಳಿಕ್ ಹೋಗೋ. ನಾನಾ? ಧರ್ಮಂಗೆ ನೀನು ಯಾರು ಅಂತ ಗೊತ್ತಿಲ್ಲ. ನೀನು ಪೂಜೆಗೆ ಹೋಗು. ಧರ್ಮಂತವ ಮರ್ಯಾದೆಯಿಂದ ನಡ್ಕೊ. ಆ ಧರ್ಮನೇ ಮುಂದೆ ನಿಂತು ನೀನು ಕನ್ಯಾದಾನ ಮಾಡಿಕೊಡ್ಬೇಕು. ಹಂಗೆ ನಡ್ಕೊಬೇಕು. ಅರ್ಥ ಆಯ್ತಾ? ಹೋಗಲ್ಲ. ಬಡ್ಡೆದ ದೇಹ ಮಾತ್ರ ಬೆಳೆಸ್ಕೊಂಡಿದ್ದಾರೆ, ಬುದ್ಧಿ ಒಂದು ಚೂರು ಇಲ್ಲ. ಏಯ್ ಬಡ್ಡಿ ಐದ್ನೆ, ನಾನು ಹೇಳಿದ ಗೆಪ್ತೆ ಐತಾ? ಬಸ್ಸಿ ಮರ್ಯಾದೆಯಿಂದ ನೋಡ್ಕೊ. ಇಡೀ ಕೆಳಗಡೆ. ಲೇ, ಅವನಿಗೆ ಬಸ್ಸಿ ಸೋಂಪು ಗಿಂಪು ಏನಾದ್ರು ಕೊಡು. ಬಾಯಿ ವಾಸನೆ ಆದ್ರೂ ಹೋಗಿ. ಅದ್ನಂತ ಇರೋಕ್ಕಿಲ್ವಾ? ಐತೆ ಮಮ್ಮಿ. ಇಳಿಲ್ಲ. ಒಂಟೆ ಊರೆಲ್ಲ ನಿಂತು ಕೇಳಲಿ